ಚಿಕ್ಕಬಳ್ಳಾಪುರದ ಬಿಜಿಎಸ್ ಆಂಗ್ಲ ಶಾಲೆ ಸದಾ ಮಕ್ಕಳಲ್ಲಿ ಜಾಗೃತಿ ಮೂಡಿಸುವ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವುದರಲ್ಲಿ ಎತ್ತಿದ ಕೈ. ಈ ಹಿಂದೆ ಗೌರಿ ಗಣೇಶ ಹಬ್ಬದ ವೇಳೆ ಗಣಪತಿ ಮೂರ್ತಿಗಳನ್ನು ಮಕ್ಕಳಿಂದಲೇ ತಯಾರು ಮಾಡಿಸಿ ಆ ಗಣೇಶ ಮೂರ್ತಿಗಳಲ್ಲಿ ಬೀಜ ಹಾಕಿ ಗಣಪತಿಯನ್ನು ನೀರಿನಲ್ಲಿ ವಿಸರ್ಜನೆ ಮಾಡುವ ಬದಲು ಮಣ್ಣಿನಲ್ಲಿ ಹೂಳುವ ಮೂಲಕ ಮೂರ್ತಿಯಲ್ಲಿ ಹಾಕಿರುವ ಬೀಜ ಮೊಳಕೆಯೊಡೆದು ಸಸಿಯಾಗಿ, ಗಿಡವಾಗಿ, ಮರವಾಗಿ ಬೆಳೆಸಲು ಮಕ್ಕಳಿಗೆ ಪರಿಸರ ಜಾಗೃತಿ ಮೂಡಿಸಿ ಸೈ ಎನಿಸಿಕೊಂಡಿತ್ತು. ಇದೀಗ ನಮ್ಮ ಸಂಸ್ಕೃತಿ ಮತ್ತು ಆಚಾರ ವಿಚಾರಗಳ ಬಗ್ಗೆ ಅರಿವು ಮೂಡಿಸುವ ಮೂಲಕ ಮತ್ತೊಮ್ಮೆ ಪೋಷಕರ ಮೆಚ್ಚುಗೆಗೆ ಪಾತ್ರವಾಗಿದೆ. ಹೌದು, ಚಿಕ್ಕಬಳ್ಳಾಪುರದ ಬಿಜಿಎಸ್ ಆಂಗ್ಲ ಶಾಲೆಯಲ್ಲಿ ಇಂದು ಎಥ್ನಿಕ್ ಡೇ ಹಮ್ಮಿಕೊಳ್ಳಲಾಗಿತ್ತು. ಮೊದಲೇ 4 ಗೋಡೆಗಳ ಮಧ್ಯೆ ಪಠ್ಯ ಪುಸ್ತಕಗಳನ್ನು ಹಿಡಿದು ಬಂದಿಯಾಗಿದ್ದ ಮಕ್ಕಳಿಗೆ ಭಾರತೀಯ ಸಂಸ್ಕೃತಿ ಮತ್ತು ಆಚಾರ ವಿಚಾರಗಳ ಬಗ್ಗೆ ತಿಳಿಸುವ ಈ ಕಾರ್ಯಕ್ರಮದಲ್ಲಿ ರೆಕ್ಕೆ ಬಿಚ್ಚಿದ ಪಕ್ಷಿಗಳಂತೆ ಮಕ್ಕಳು ಹಾರಾಡಿದವು. ಬಗೆ ಬಗೆಯ ಬಟ್ಟೆ ಧರಿಸಿ ಶಾಲೆಗೆ ಆಗಮಿಸಿದ ಮಕ್ಕಳು ರ್ಯಾಂಪ್ ವಾಕ್ ಸೇರಿದಂತೆ ಹಲವು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಖುಷಿ ಪಟ್ಟಿದ್ದು ಒಂದು ಕಡೆಯಾದರೆ, ದೀಪಾವಳಿ ಹಬ್ಬದ ವಿಶೇಷತೆ ಬಗ್ಗೆ ಮಾಹಿತಿ ಪಡೆದು ಮತ್ತಷ್ಟು ಖುಷಿಯಾದರು. ಈ ವೇಳೆ ಮಾತನಾಡಿದ ಸಂಸ್ಥೆಯ ಶಿಕ್ಷಕರು, ಭಾರತೀಯ ಸಂಸ್ಕೃತಿ, ಆಚಾರ ವಿಚಾರಗಳನ್ನು ಮುಂದಿನ ಪೀಳಿಗೆಗೆ ಕೊಂಡೊಯ್ಯಲು ಶಾಲೆಯಲ್ಲಿ ಎಥ್ನಿಕ್ ಡೇ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ನಾಳೆಯಿಂದಲೇ ಮಕ್ಕಳಿಗೆ ದೀಪಾವಳಿ ಹಬ್ಬದ ಪ್ರಯುಕ್ತ ಶಾಲೆಗೆ ರಜೆ ನೀಡಲಾಗಿದ್ದು, ದೀಪಾವಳಿ, ನರಕ ಚತುರ್ದಶಿ, ಬಲಿಪಾಡ್ಯಮಿ ಬಗ್ಗೆ ಮಕ್ಕಳಿಗೆ ಜಾಗೃತಿ ಮೂಡಿಸಲಾಗಿದೆ. ಪ್ರತಿ ವರ್ಷ ಎಥ್ನಿಕ್ ಡೇ ಸೇರಿದಂತೆ ದೀಪಾವಳಿ ಆಚರಣೆ ಶಾಲೆಯಲ್ಲಿ ಹಮ್ಮಿಕೊಳ್ಳಲಾಗುತ್ತಿದ್ದು, ಮಕ್ಕಳಿಗೆ ನಮ್ಮ ಸಂಸ್ಕೃತಿಯ ಬಗ್ಗೆ ಅರಿವು ಮೂಡಿಸುವುದು ಮುಖ್ಯ ಉದ್ದೇಶವಾಗಿದೆ ಎಂದರು. ಜಯಶ್ರೀ, ಭಾರತೀಯ ಸಂಸ್ಕೃತಿ ಅನೇಕ ಸಂಪ್ರದಾಯಗಳಿದೆ. ಆ ನಿಟ್ಟಿನಲ್ಲಿ ನಮ್ಮ ಒಂದು ಆಚಾರ ವಿಚಾರಗಳನ್ನು ನಮ್ಮ ಮುಂದಿನ ಪೀಳಿಗೆ ಕೊಂಡೊಯ್ಯುವ ನಿಟ್ಟಿನಲ್ಲಿ ನಮ್ಮ ಶಾಲೆಯಲ್ಲಿ ಪ್ರತಿ ವರ್ಷವೂ ಕೂಡ ಕಲ್ಚರಲ್ ಎಥ್ನಿಕ್ ಡೇ ಕಾರ್ಯಕ್ರಮವನ್ನು ಮಾಡ್ತಾ ಬಂದ ನಿಟ್ಟಿನಲ್ಲಿ 60ಕ್ಕೂ ಹೆಚ್ಚು ದೇಶೀಯ ಆಟಗಳನ್ನ ಮಕ್ಕಳಿಗೆ ತಿಳಿಸೋ ಮೂಲಕ ಮತ್ತು ನಮ್ಮ ಅನೇಕ ಉಡುಗೆ ತೊಡುಗೆಗಳನ್ನು ನಡೆಸಿ ನಮ್ಮ ಸಂಪ್ರದಾಯಗಳನ್ನ ತಿಳಿಸಿ ಬೇರೆ ಬೇರೆ ದೇಶಗಳ ಬೇರೆ ಬೇರೆ ರಾಜ್ಯಗಳ ಒಂದು ಉಡುಗೆ ತೊಡುಗೆಗಳು ಮತ್ತು ಆಚಾರ ವಿಚಾರಗಳನ್ನ ತಿಳಿಸುವ ಜೊತೆಗೆ ಇನ್ನೊಂದು ನಾಡಿನಿಂದ ರಜೆ ಇದೆ. ಮಕ್ಕಳಿಗೆ ದೀಪಾವಳಿ ಹಬ್ಬದ ಬಗ್ಗೆ ನಾವು ನರಕ ಚತುರ್ದಶಿ ಅಂದ್ರೇನು ಮತ್ತು ಬಲಿಪಾಡ್ಯಮಿ ಅಂದ್ರೇನು ಮತ್ತು ಲಕ್ಷ್ಮೀ ಪೂಜೆಯನ್ನು ಮಾಡ್ತಾರೆ, ಅದರ ಒಂದು ವಿಶೇಷತೆಯನ್ನು ಮಕ್ಕಳಿಗೆ ತಿಳಿಸಿ ಎಲ್ರಿಗೂ ಕೂಡ ಆ ಹಬ್ಬಗಳ ವಿಷಯ ತಿಳಿಸಿ ಮನೆಯಲ್ಲಿ ಆ ಒಂದು ಅರ್ಥಪೂರ್ಣವಾಗಿ ಹಬ್ಬವನ್ನು ಆಚರಿಸುವ ಒಂದು ನಿಟ್ಟಿನಲ್ಲಿ ನಾವು ಈ ಒಂದು ನಮ್ಮ ಶಾಲೆಯಲ್ಲಿ ಪ್ರತಿ ವರ್ಷವೂ ಕೂಡ ಈ ಒಂದು ದೀಪಾವಳಿಯ ಮುನ್ನಾ ದಿನ ಕಲ್ಚರಲ್ ಎಥ್ನಿಕ್ ಡೇ ಮತ್ತು ದೀಪಾವಳಿ ಹಬ್ಬವನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಸರ್. ಇನ್ನು ಶಾಲೆಯ ವಿದ್ಯಾರ್ಥಿನಿ ಲಹರಿ ಮಾತನಾಡಿ, ಶಾಲೆಯಲ್ಲಿ ಇಂದು ಆಯೋಜಿಸಿರುವ ಎಥ್ನಿಕ್ ಡೇ ಹೆಚ್ಚು ಖುಷಿ ಕೊಟ್ಟಿದೆ. ಎಲ್ಲ ಮಕ್ಕಳು ಸಂತಸದಿಂದ ಇರಲು ಮತ್ತು ಸಂಸ್ಕೃತಿ ಕಲಿಯಲು ಇದು ಸಹಕಾರಿಯಾಗಿದೆ. ನೃತ್ಯ ಸೇರಿದಂತೆ ಎಲ್ಲ ರೀತಿಯ ಕಾರ್ಯಕ್ರಮಗಳಿದ್ದುವು. ಮಕ್ಕಳು ವಿಶೇಷ ಉಡುಗೆ ತೊಡುಗೆಯಿಂದ ಕಂಗೊಳಿಸಿದರು. ಇನ್ನು ಇಂತಹ ಕಾರ್ಯಕ್ರಮಗಳು ಶಾಶ್ವತವಾಗಿ ಸ್ಮರಣೆಯಲ್ಲಿರುತ್ತವೆ ಎಂದು ಖುಷಿಯಿಂದ ಹೇಳಿದಳು. ಇವತ್ತು ನಮ್ಮ ಸ್ಕೂಲಲ್ಲಿ ಎಥ್ನಿಕ್ ಡೇ ಆಚರಿಸ್ತಿದ್ದಾರೆ. ಎಥ್ನಿಕ್ ಡೇ ಯಾಕೆ ಆಚರಿಸ್ತಾರೆ? ಎಲ್ಲ ಮಕ್ಕಳು ಅವರವರು ಸಂತೋಷವಾಗಿರಲಿ ಅಂತ ಆಚರಿಸ್ತಾರೆ. ಮತ್ತು ಎಥ್ನಿಕ್ ಡೇ ಅಂದರೆ ಲೈಕ್ ನಮ್ಮ ಕಲ್ಚರ್ನ ಅದು ಕಂಟಿನ್ಯೂ ಮಾಡಿಕೊಡುತ್ತೆ. ಆ್ಯಂಡ್ ಬೇರೆ ಬೇರೆ ದೇಶದ ಕಲ್ಚರು, ನಮ್ಮ ಕಲ್ಚರು ಆ್ಯಂಡ್ ವಿವಿಧ ಭಾಷೆ ಎಲ್ಲ ನಾವು ಎಲ್ಲ ಎಥ್ನಿಕ್ ಡೇಲಿ ಚೆನ್ನಾಗಿ ಎಂಜಾಯ್ ಮಾಡಿದ್ರಿ. ಬೇರೆ ಬೇರೆ ಡ್ಯಾನ್ಸಸ್ ಇತ್ತು, ಎಷ್ಟೊಂದು ಜನ ಡ್ಯಾನ್ಸ್ ಆಡಿದ್ರು. ಎಲ್ಲರೂ ಖುಷಿಯಿಂದ ಕಲರ್ಫುಲ್ಲಾಗಿ ಕಾಣ್ತಾಯಿದ್ರು. ಎಲ್ಲರೂ ಒಬ್ಬೊಬ್ಬರು ಒಂದೊಂದು ಥರ ರೆಡಿಯಾಗಿದ್ದರು. ಅದು ನೋಡೋಕ್ಕೆ ಒಂಥರ ಖುಷಿಯಾಗಿ ಅನಿಸುತ್ತೆ. ನಮ್ಮ ಶಾಲೆಯಲ್ಲಿ ಇವತ್ತು ಎಥ್ನಿಕ್ ಡೇ ಮಾಡಿದ್ದಾರೆ. ಅದಕ್ಕೆ ನಾನು ಚೆನ್ನಾಗಿ ಲೈಕ್ ರೆಡಿಯಾಗಿ ಬಂದಿದ್ದೀನಿ.
ತುಂಬ ಖುಷಿ ಆಗ್ತಿದೆ. ಈ ಥರ ಸ್ಕೂಲ್ಸಲ್ಲೆಲ್ಲ ಅಷ್ಟೇ ಮಾಡೋಕ್ಕಾಗೋದು, ಒಂದು ಸತಿ ಸ್ಕೂಲ್ಸ್ ಕಾಲೇಜೆಲ್ಲ ಆದಮೇಲೆ ಈ ಥರ ಚಾನ್ಸ್ ಸಿಗಲ್ಲ ನಮಗೆ. ತೌಡನಹಳ್ಳಿ ರಮೇಶ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.